ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋವನ್ನು ನಾನು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ಮಾಡ್ತಾ ಇದ್ದೇನೆ. ಯಾರ್ಯಾರು CET ಎಕ್ಸಾಮನ್ನು ಬರೀತಾ ಇದ್ದೀರಾ ಅವರಿಗೆ ಮಾಡ್ತಾ ಇರೋದು. KEA ಕಡೆಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಿಮಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಟಿಕೆಟ್ನ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಅಡ್ಮಿಷನ್ ಟಿಕೆಟು ನೀವು ಎಕ್ಸಾಮಿನೇಷನಿಗೆ ಹೋದಾಗ ಯಾವ ಹಾಲ್ ಟಿಕೆಟ್ ಅಂತ ಕರಿತಿದ್ರು ನೋಡಿ, ಅದೇ ರೀತಿ ಇದು ಅಡ್ಮಿಷನ್ ಟಿಕೆಟು. ಅದನ್ನು ರಿಲೀಸ್ ಮಾಡಿದ್ದಾರೆ. ದಯವಿಟ್ಟು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅಲ್ಲಿ ನೀವು ಇದಕ್ಕೆ ಹೋದರೆ ಏನು KEA UGCET 2025 ಅಂತ ಕೊಟ್ಟರೆ ಡೈರೆಕ್ಟ್ ನಿಮ್ಗೆ ಈ ಪೇಜಲ್ಲಿ ನೀವು ಲ್ಯಾಂಡ್ ಆಗ್ತೀರಾ. ಸೊ ಅದಾದ ನಂತರ ಅದರಲ್ಲಿ ಫಸ್ಟ್ ಇದಿದೆ ನೋಡಿ, UG ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಲಾಗಿನ್ ID ಅಥವಾ ರಿಜಿಸ್ಟ್ರೇಷನ್ ನಂಬರು ಅದನ್ನು ಕೇಳುತ್ತೆ. ತನ್ನ ಪಾಸ್ವರ್ಡ್ ಹಾಕಿ ಅವರು ಇದು ಕೊಟ್ಟಿರ್ತಾರೆ, ಅದನ್ನು ಎಂಟ್ರ್ ಮಾಡಿದರೆ, ಕ್ಯಾಪಿಚಾ ಎಂಟ್ರ್ ಮಾಡಿದರೆ ನಿಮಗೆ ಲಾಗಿನ್ ಆಗುತ್ತೆ. ಅದಾದ ನಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆಯಿತಾ, ಇವಾಗಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಮತ್ತೆ ಲೇಟ್ ಆದ ನಂತರ ಅವ್ರದ್ದು ಸರ್ವರ್ ಡೌನ್ ಆಗೋದು, ಅದಾಗೋದು ಲಾಸ್ಟ್ ಮೂಮೆಂಟಿಗೆ ಮತ್ತೆ ಅದರದ್ದು ಟೆನ್ಷನ್ ಬೇಡ. ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಬಟ್ ನಿಮ್ಗೆ ಸುಮ್ಮನೆ ಮತ್ತೆ ಇಲ್ಲ ನನಗೆ ಡೌನ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಅದು ಸರ್ವರ್ ಸಿಗಲಿಲ್ಲ, ಅದಾಯ್ತು ಇದಾಯಿತು, ಮತ್ತು ಆ ಟೆನ್ಷನ್ ಬೇಡ. ಅದಕ್ಕೋಸ್ಕರ ದಯವಿಟ್ಟು ಇವಾಗಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಸೊ KEA UGCET 2025 ಅಂತ ಕೊಟ್ಟರೆ ನಿಮ್ಮ ಡೈರೆಕ್ಟ್ ಈ ಪೇಜಲ್ಲಿ ಲ್ಯಾಂಡ್ ಆಗುತ್ತೆ 2025. ಅಲ್ಲಿ ಹೋಗಿ ನಿಮ್ಮದೇನು ಲಾಗಿನ್ ID ಪಾಸ್ವರ್ಡ್ ಕೊಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆಯಿತಾ, ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಿ. ಅದರದ್ದೊಂದು ಪ್ರಿಂಟೌಟು ತೆಗೆದಿಟ್ಕೊಂಡಿರಿ, ಹಾರ್ಡ್ ಕಾಪಿನೂ ತೆಗೆದಿಟ್ಕೊಂಡಿರಿ, ನೆನಪಲ್ಲಿ ತೆಗೆದಿಟ್ಕೊಂಡಿರಿ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ಓಕೆ, ಕಲರ್ ಇದಾದರೂ ಓಕೆ, ಬಟ್ ಒಂದು ಹಾರ್ಡ್ ಕಾಪಿನೂ ತೆಗೆದಿಟ್ಕೊಂಡಿರಿ, ಬೇಕು ನಿಮಗದು. ಆಯಿತಾ, ಮುಂದೆನೂ ಬೇಕಾಗುತ್ತೆ. ಮುಂದೆ ನಿಮಗೆ KCET ಇದಾದ ನಂತರ ಕೌನ್ಸಿಲಿಂಗ್ ಟೈಮಲ್ಲೂ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪ್ಲಸ್ ಇವಾಗಲೂ ಬೇಕಾಗುತ್ತೆ. ಆಯಿತಾ, ಸೊ ಒಂದು ಹಾರ್ಡ್ ಕಾಪಿನೂ ತೆಗೆದಿಟ್ಕೊಂಡಿರಿ, ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತೆ ಲೇಟ್ ಮಾಡ್ಕೊಳ್ಬೇಡಿ. ಆಯಿತಾ, ಮತ್ತೆ ಲೇಟ್ ಆದರೆ ಅದು ಇದು ಹೋಗುತ್ತೆ ಲಿಂಕ್, ಮತ್ತು ಎಕ್ಸ್ಪೈರ್ ಆದರೆ ನಿಮ್ಗೆ ಸಿಗೋದಿಲ್ಲ. ಅದಕ್ಕೋಸ್ಕರ ಓಕೆ. ಸೊ ಈ ಒಂದು ವಿಡಿಯೋ ಬೇರೆಯವರು ಕೂಡ ಶೇರ್ ಮಾಡಿ. ಯಾರ್ಯಾರು ಸ್ಟೂಡೆಂಟ್ಸ್ಗಳು KCETಯನ್ನು ಬರಿತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ನೇಬರ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸಲ್ಲಿ ಯಾರ್ಯಾರು KCETನ ಬರಿತಾ ಇದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ, ಅವರೆಲ್ಲರಿಗೂ ಇದನ್ನು ಶೇರ್ ಮಾಡಿ. ಸೊ ದಟ್ ದೇ ಕ್ಯಾನ್ ಡೌನ್ಲೋಡ್ ದ KCET ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಆಯಿತಾ, ಸೊ ಆದಷ್ಟು ಬೇಗ ಡೌನ್ಲೋಡ್ ಮಾಡಿಕೊಳ್ಳಿ. ಸೊ ಈ ಒಂದು ಅಪ್ಡೇಟನ್ನು ಕೊಡಬೇಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಿಮಗೆ KCET ರಿಲೇಟೆಡ್ ಅಪ್ಡೇಟ್ಸ್ಗಳನ್ನು, ಮತ್ತು ನಿಮಗೆ KCETಗೆ ಈಗ ಆಲ್ರೆಡಿ ನಾನು ಇದು ಮಾಡಿದ್ದೇನೆ, PCM ಯಾವ್ಯಾವ ಚಾಪ್ಟರ್ನ ಓದಬೇಕು ಸಬ್ಜೆಕ್ಟ್ ವೈಸ್, ಅದನ್ನು ಆಲ್ರೆಡಿ ಇದು ಮಾಡಿದ್ದೇನೆ, ನಾನು ಅಪ್ಲೋಡ್ ಮಾಡಿದ್ದೇನೆ. ಅದೇ ರೀತಿ ಬೇರೆ ಸಬ್ಜೆಕ್ಟ್ನ ಬೇರೆ KCET ರಿಲೇಟೆಡ್, ಅಥವಾ ಮುಂದೆ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ ಅಲ್ಲಿ ರಿಲೇಟೆಡ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ನಿಮ್ಗೆ ಇಂಥ ಅಪ್ಲೋಡ್ ಮಾಡಿದಂಥ ವೀಡಿಯೋಗಳು ನಿಮಗೆ ರೀಚ್ ಆಗಬೇಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ನೋಟಿಫಿಕೇಷನ್ ನಿಮಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ರೈಟ್ ಟೈಮಲ್ಲಿ ರೀಚ್ ಆಗುತ್ತೆ. ಓಕೆ ಸ್ಟೂಡೆಂಟ್ಸು, ಇಲ್ಲಿಗೆ ಈ ಒಂದು ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.